ನಮ್ಮ ಹುಡುಗ ಹಿಂಗಂದ್ಬಿಡದ. ನಮಸ್ಕಾರ ಗುರು. ಬೆಳಿಗ್ಗೆ ಎದ್ದು ಸೀದಾ ಹೊಲ್ತಕ್ಕೆ ಬಂದೆ. ಹೊಲ್ತಕ್ಕೆ ಬಂದು ಇನ್ನೇನಪ್ಪ ಕೆಲಸ ಅಂದರೆ ಹೂವು ಬಿಡಿಸೋದೆ ನಮಗೆ ಕೆಲಸ. ಬೇಗ ಬೇಗ ಹೂವೆಲ್ಲ ಬಿಡಿಸ್ಕೊಂಡು ಆಮೇಲೆ ಟೈಮ್ ಆಯ್ತು ಅಂತೇಳಿ ಹೂವು ಕೊಟ್ಬರೋಣ ಅಂತ ಹೊರಟೆ. ಅಲ್ಲಿಂದ ನಮ್ಮ ಹುಡುಗನ ಅಂಗಡಿ ತಗ ಬಂದೆ. ಅವ್ನು ಹಿಂಗಂದ್ಬಿಡದ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅಗಳ ಅಗಳ ಯಾಕಲ್ಲ ಗಾಡಿ ಚೆಕ್ ಮಾಡ್ತೀಯ? ನಮ್ದಲ್ಲ ಕಣ ಗಾಡಿ. ನಾನು ನಗ್ತಾ ಇದ್ದೀನಿ. ಹೆಂಗೆ ನಗ್ತಿದ್ಯಾ ನೀನೇನ? ಎಲ್ಲರೂ ಇದೊಂದು ಚೆನ್ನಾಗಿ ಕಲ್ತ್ಕೊಂಡಿದ್ರೆ ಕಣ. ಕ್ಯಾಮ್ರಾ ನೋಡಿ ಬಚ್ಚಿಕೊಂಬದ. ಆಮೇಲೆ ಅಲ್ಲಿಂದ ಬಂದು ಮರಿಗಳಿಗೆ ಮೇವು ಕತ್ತರಿಸಿಲ್ಲ ಅಂತೇಳಿ ಕತ್ತರಿಸಿ ಅವಕ್ಕೆಲ್ಲ ಮೇವು ಹಾಕಿ ನಂಗೂ ಮೇವು ಹಾಕೊಂಡು ಒಂದೇ ಸಲ ಹಂಗೆ ಆಮೇಲೆ ಟೈಮ್ ಆಯ್ತು ಅಂತೇಳಿ ಮಿಷನ್ ಅಲ್ಲೇ ಬಿಟ್ಟಿದ್ದೆ ಅಂತೇಳಿ ಡೀಸೆಲ್ ತಂದು ಹಿಡ್ಕೊಂಡು ಹೊರಟೆ. ಆಮೇಲೆ ತೋಟದಾಗ ಬಂದೆ. ಆ ಎಲೆ ನೋಡಿದ್ಮೇಲೆ ಏನು ಅನಿಸಿದ್ದು ಅಂದರೆ, ನೆರಳಾಗಿದ್ರು ಬಿಸಿಲಾಗಿದ್ರು ಬೆಳಗ್ಗೆ ಇರ್ತೈತಲ್ಲ, ಮತ್ತು ನಾನು ಯಾಕೆ ಬೆಳಗಾಗ್ತಿಲ್ಲ. ಆಮೇಲೆ ಮಿಷನ್ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟು ಆಮೇಲೆ ಆಫ್ ಮಾಡಿ ನಿಲ್ಸ್ಕೊಂಡು ಅದೇ ಬಂದೆ. ದೇವ್ರು ಒಳ್ಳೇರ್ಗೆ ಒಳ್ಳೇದೇ ಮಾಡೋದು. ಈ ತೋಟ ಎಲ್ಲ ಹೊಡೆದಿದ್ದಾಯ್ತು ಅಂತ ಹೇಳಿ ಸೀದಾ ಆಮೇಲೆ ನಮ್ಮ ಹುಡುಗನ ಗಾಡಿ ಎತ್ಕೊಂಡು ಸೀದಾ ನಮ್ಮ ನಡೆ ಕುರಿ ಕಡೆ ಅಂದ್ಕೊಂಡು ಹೊರಟಿದ್ದೆ. ಆಮೇಲೆ ಅಲ್ಲಿಂದ ಬಂದು ಒಂದೂವರೆ ರಾಯಿ ಕಡೆ ತರಬೇಕಾಯ್ತು ಅಂತೇಳಿ ತಂದಾಗ್ದೆ. ಇವತ್ತಿನ ಕತೆ ಇಷ್ಟು, ನಾಳೆ ಸಿಗ್ತೀನಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.